ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಸೊ ನೋಟಿಫಿಕೇಶನ್ಗೆ ಅಪ್ಲಿಕೇಶನ್ ಡೇಟು 18/8/2026ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ಸ್ನೇಹಿತರು ಈಗ ಸ್ಟಡಿ ಮಾಡಲು ಪ್ರಮುಖವಾಗಿರ್ತಕ್ಕಂಥದ್ದು ಏನು ಸ್ಟ್ರಾಟಜಿ ಹಾಕಂತಿದ್ದಾರೆ. ಹಾಗಾಗಿ ಓದಲು ಪ್ರಮುಖವಾಗಿರ್ತಕ್ಕಂಥದ್ದು ಏನು ಸೋರ್ಸಸ್ ಅದಾವೆ ಬುಕ್ಕು ಪ್ರಮುಖವಾಗಿ, ಮತ್ತು ಕೆಲವೊಬ್ಬರಿಗೆ ಇನ್ನೂ ಏನು ಓದಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ನೋಡ್ಬೋದು ನಮ್ಮಲ್ಲಿರ್ತಕ್ಕಂಥ PDF ನೋಟ್ಸ್ ಅಂದರೆ ಪೇಪರ್ 1 ಪೇಪರ್ 2ನಲ್ಲಿ ಬರ್ತಕ್ಕಂಥದ್ದು ಏನೇನು ಸಬ್ಜೆಕ್ಟ್ಗಳು ಅದಾವೋ ಆಲ್ ಸಬ್ಜೆಕ್ಟ್ PDF ನೋಟ್ಸ್ ಸುಮಾರು 50ರಿಂದ 100 ಪ್ಲಸ್ ಆಗಿರ್ತಕ್ಕಂಥ PDF ನೋಟ್ಸ್ಗಳನ್ನು ನಾವು ಕಳಿಸ್ತಿದ್ದೀವಿ. ಅದು ಕೇವಲ 100 ರೂಪೀಸ್ಗೆ. ಇಡೀ ಕರ್ನಾಟಕದಲ್ಲೇ ಯಾರು ಈ ರೀತಿಯಾಗಿರ್ತಕ್ಕಂಥ ನೋಟ್ಸ್ಗಳನ್ನು ಕಳಿಸೋದಿಲ್ಲ. ಸೊ ಆ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಪ್ಲಸ್ಸು ಯಾರು ನೋಟ್ಸ್ ತಗೊಂತಾರೋ ಅವರಿಗೆ ಆ ನಂಬರಿಗೆ ನಾವು ಏನು ಮಾಡ್ತೀವಿ, ಕಮ್ಯುನಿಟಿ ಗ್ರೂಪನ್ನು ಜಾಯಿನ್ ಮಾಡಿಸಿ ಅವರಿಗೆ ಡೈಲಿ ನಿತ್ಯದಲ್ಲಿ ಎಕ್ಸಾಮ್ ಮುಗಿಯೋವರೆಗೂ ನಾವು ಅಪ್ಡೇಟನ್ನು ಕೊಡ್ತಿದ್ದೀವಿ. ಸೊ ಈ ಅವಕಾಶವನ್ನು ಅಂದರೆ ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಉತ್ತಮ PDF ನೋಟ್ಸ್ಗಳು ಪೇಪರ್ 1 ಪೇಪರ್ 2ಗೆ ನಾವು ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಅಲ್ಲಿ ಬರ್ತಕ್ಕಂಥದ್ದು ಪೇಪರ್ 1ನಲ್ಲಿ GK ಪೇಪರ್ಸು, ಶೈಕ್ಷಣಿಕ ಮನೋವಿಜ್ಞಾನ, ಕನ್ನಡ, ಇಂಗ್ಲೀಷ್ ಆಗಿರ್ಬೋದು, ಮೆಂಟಲ್ ಅಬಿಲಿಟಿ, ಕಂಪ್ಯೂಟರ್ ಆಗಿರ್ಬೋದು, ಈ ರೀತಿ ವ್ಯಾಲ್ಯೂ ಎಜುಕೇಷನ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಪೇಪರ್ 1ನಲ್ಲಿ ಬರ್ತವೆ ಎಲ್ಲ ಸಬ್ಜೆಕ್ಟ್ಗಳು PDF ನೋಟ್ಸನ್ನು ಕಳಿಸ್ತೀವಿ. ಪ್ಲಸ್ ಪೇಪರ್ 2 ನಿಮ್ಮದು ಸ್ಪೆಸಿಫಿಕ್ ಪೇಪರ್ ಏನಿದೆಯೋ ಆಪ್ಷನಲ್ ಸಬ್ಜೆಕ್ಟ್ ಅಂತ ನಾವು ಕರಿತೀವಲ್ಲ, ಸೊ ಆ ಸಬ್ಜೆಕ್ಟ್ಗೂ ಎರಡೂ ಸೇರಿ ಕೇವಲ 100 ರೂಪೀಸ್ಗೆ ನಾವು PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಸೊ ಈ ಅವಕಾಶವನ್ನು ನೀವು ಯೂಸ್ಫುಲ್ ಮಾಡ್ಕೊಳ್ಳಿ. ಸೊ ಈ ಕೆಳಗೆ ಶೋ ಆಗ್ತಿರ್ತಕ್ಕಂತಹ ನಂಬರ್ಗಳಿಗೆ ನೀವೇನು ಮಾಡಿ, ವಾಟ್ಸಪ್ ಮಾಡಿ, ನಾವು ಈ ಸಬ್ಜೆಕ್ಟಿಗೆ ಓದ್ತಿದ್ದೀವಿ, ಈ ಶಿಕ್ಷಕರ ನೇಮಕಾತಿ ನನಗೆ ಮೇನ್ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಅಂತ ಹಾಕಿದರೆ ಫೋನ್ಪೇ ಮುಖಾಂತರ ನೀವು 100 ರೂಪೀಸ್ ಫೋನ್ಪೇ ಮಾಡಿ, ಈ ನಂಬರಿಗೆ ಮಾಡಿ ಸ್ಕ್ರೀನ್ಶಾಟ್ ಹಾಕಿ ನೀವು ಯಾವ ಎಕ್ಸಾಮ್ಗಳಿಗೆ ಓದ್ತಿದ್ರು, ಯಾವ ಸಬ್ಜೆಕ್ಟು ಅನ್ನೋದು ಹಾಕಿದರೆ PDF ನೋಟ್ಸನ್ನು ಇನ್ಸ್ಟೆಂಟಾಗಿ ನಾವು ಕಳಿಸ್ತೀವಿ. ಜೊತೆಗೆ ನೀವು HSTR ಆಗಿರ್ಬೋದು, GPSTR ಆಗಿರ್ಬೋದು, PSTR ಆಗಿರ್ಬೋದು, ಕಂಪ್ಯೂಟರ್ ಟೀಚರ್ ಆಗಿರ್ಬೋದು, ಕ್ರೈ ಸ್ಕೂಲ್ಗಳಾಗಿರ್ಬೋದು ಮತ್ತು ಫಿಸಿಕಲ್ ಎಜುಕೇಷನ್ ಆಗಿರ್ಬೋದು. ಸೊ ಎಲ್ಲ ಎಕ್ಸಾಮ್ಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಾವು ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಸೊ ಹಾಗಾಗಿ ನೀವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ನೀವು ಇರಬೇಕಾದ್ರೆ ಪ್ಲಸ್ ಅಧ್ಯಯನ ಪ್ರಮುಖವಾಗಿರ್ತಕ್ಕಂಥದ್ದು. ನೀವೇನು ಓದ್ತಿದ್ದೀರೋ ಪುಸ್ತಕಗಳ ಜೊತೆ ಇಂಟರ್ನೆಟ್ ಸೋರ್ಸು ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ಒಂದೊಂದು ಚಾಪ್ಟರ್ ವೈಸು ನೀವು ನೋಟ್ಸ್ಗಳನ್ನು ಪದೇ ಏನಪ್ಪ ಅಂದರೆ ಹಾರ್ಡ್ ಕಾಪಿಯಲ್ಲಿ ಆಗುವುದಿಲ್ಲ. ಹಾಗಾಗಿ ಆ ಪ್ರಯತ್ನ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಎಂದು ನಾವು ಒಂದು ಗ್ರೂಪ್ ಮಾಡಿದ್ದೀನಿ. ನೋಟ್ಸ್ ಯಾರು ತಗೊಂತಾರೋ ಅವ್ರನ್ನ ಜಾಯಿನ್ ಮಾಡಿಸ್ಕೊಂಡು ಡೈಲಿ ನಿತ್ಯದಲ್ಲಿ ಕರೆಂಟ್ ಅಫೇರ್ಸು, GK ಆಗಿರ್ಬೋದು, ನಿಮ್ಮದು ಆಪ್ಷನಲ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಚಾಪ್ಟರ್ ವೈಸ್ ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಜೊತೆಗೆ ಈ ಎಕ್ಸಾಮ್ ಮುಗಿಯೋವರೆಗೂ ನಾವು ನೋಟ್ಸ್ಗಳನ್ನು ಕಳಿಸ್ತೀವಿ. ಸೊ ಅದನ್ನು ಯಾರ್ಯಾರು ಇನ್ನೂ ತಗೊಂಡಿಲ್ಲೋ ಅದನ್ನು ತಗೊಳ್ಳಿ. ಪ್ರಮುಖವಾಗಿರ್ತಕ್ಕಂಥದ್ದು PDF ನೋಟ್ಸು ಮತ್ತು ಏನು ನಾವು ಡೈಲಿ ನಿತ್ಯದಲ್ಲಿ ಅಪ್ಡೇಟ್ ಕೊಡ್ತೀವೋ ಅದು ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್. ಈಗೇನು ಸ್ಟಡಿ ಮಾಡ್ತಿದ್ರೋ ಕಾನ್ಸ್ಟಾಗಿ ನಿಮ್ಗೆ ಏನಾದರೂ ಹೊರಗೆ ಪದೇ ಹೋಗಿ ಸೊ ಅದು ಓದಲು ಏನೋ ಡಿಸ್ಟ್ರಾಕ್ಷನ್ ಆಗುತ್ತೆ. ಸೊ ಅದನ್ನೆಲ್ಲ ನಾವು ತಿಳ್ಕೊಂಡು ಅಲ್ಲೇ ನೀವು ಕುಂತ ಜಾಗದಲ್ಲಿ ಏನು ಸ್ಟಡಿ ಮಾಡ್ತಿರೋ ಅಲ್ಲೇ ನಾವು ನೋಟ್ಸ್ಗಳನ್ನು ನಾವು ವಾಟ್ಸಪ್ ಮುಖಾಂತರ ಕಳಿಸ್ತೀವಿ. ಸೊ ಆ PDF ನಿಮಗೆ ಸಂಬಂಧಪಟ್ಟದ್ದು ಅನ್ನೋದು ಡೌನ್ಲೋಡ್ ಮಾಡಿಕೊಂಡು ನೀವು ಸ್ಟಡಿ ಮಾಡ್ಬೋದು. ಹಾಗಾಗಿ ಎಲ್ಲ ಸ್ನೇಹಿತರು ನೋಡ್ತಿರೋರು ಈ PDF ನೋಟ್ಸ್ಗಳನ್ನು ತಗೊಳ್ಳಿ, ಯೂಸ್ಫುಲ್ ಆಗಿದೆ. ಕೇವಲ 100 ರೂಪೀಸ್ಗೆ ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರ PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಹಾಗಾಗಿ ಎಲ್ಲ ಸ್ನೇಹಿತರು ಈ ನೋಟ್ಸ್ಗಳನ್ನು ತಗೊಳ್ಳಿ, ಚೆನ್ನಾಗಿ ಓದಿ, ಸ್ಕೋರ್ ಮಾಡಿ, ನೀವು ಒಂದು ಸರ್ಕಾರಿ ಹುದ್ದೆ ಅಂದರೆ ಗೋರ್ಮೆಂಟ್ ಟೀಚರ್ ಆಗಿ ಹೊರ ಬನ್ನಿ ಅಂತ ನಾನು ಹೇಳ್ತೀನಿ. ಹಾಗಾಗಿ ನೋಡ್ಬೋದು ಎಲ್ಲ ಸ್ನೇಹಿತರು. ಸೊ ನಾನು ಮುಂದಿನ ತರಗತಿಯಲ್ಲಿ ಸೊ ಇದಕ್ಕೇನಾದರೂ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಏನಾದರೂ ಅಪ್ಡೇಟ್ ಇದ್ದರೆ ನಾನು ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.